ದಾವಣಗೆರೆ ಶಿಲ್ಪನ ಮನೆಗೆ ಬಂದಿದ್ದೀನಿ ರೀ. ಅವ್ರ ಮನೆಗೆ ಬೇಳೆ ಹೂರ್ಣ ಕರ್ಗಡೆ ಮಾಡ್ತಿದ್ದಾರೆ. ನಾವು ಕರ್ಗಡೆ ಬಂತೀವ್ರಿ. ನೋಡ್ರಿ ಇವಾಗ ಬೇಸಕ್ಕೆ ಇಟ್ಟಿದ್ದಾರೆ. ನೋಡ್ರಿ ಈ ಪಾತ್ರೆಗೆ ಇಟ್ಟಿದ್ದಾರೆ, ನೀರು ಕುದಿಸಿ ಇಟ್ಟಿದ್ದಾರೆ. ನಾಳೆ ಇವತ್ತು ನೆಂಟರು ಬರ್ತಿದ್ದಾರೆ, ಹಂಗಾಗಿ ಕರ್ಗಡೆ ಮಾಡ್ತಿದ್ದಾರೆ. ದೀಪು ಕಡೆಯರು ನೋಡ್ರಿ ಕುದಿಬೇಕು. ಇದು ಕುದ್ಮೇಲೆ ಹೂರ್ಣ ಎಲ್ಲ ರೆಡಿ ಮಾಡ್ಕೊಬೇಕು. 1/4 kg ಅಷ್ಟು ಬೇಳೆ ಹಾಕಿದ್ದಾರೆ. ಇನ್ನ ಕುದಿಬೇಕ್ರಿ ಇದು. ನೋಡ್ರಿ ಬೇಳೆ ಬೆಂದಿದೆ. ನೋಡ್ರಿ ಬೇಳೆ ಬಸಿತಾ ಇದ್ದಾರೆ. ನೋಡ್ರಿ ಬೇಳೆ ಬಸಿಗೆ ಈ ತರ ಓಲಿನ ಬೇಷನಲ್ಲಿ ಹಾಕಿದ್ದಾರೆ. ಇವಾಗ ಗ್ರೈಂಡರ್ ಮಾಡಬೇಕು ಕರ್ಗಡ್ಬು ಮಾಡಕ್ಕೆ. ನೆಂಟರು ಬರ್ತಿದ್ದಾರೆ, ಅದಕ್ಕೆ ರೆಡಿ ಮಾಡ್ತಿದ್ದಾರೆ. ಬೇಯ್ತೇನ್ರಿ ನಿರ್ಮಲ ಬೇಳೆ? ಬೇಳೆ ಇವಾಗ ಗ್ರೈಂಡರ್ ಮಾಡಬೇಕು. ನೋಡ್ರಿ ಬೇಳೆ ಎಲ್ಲ ಬೇಯಿಸಿ ಹೂರ್ಣ ಎಲ್ಲ ರೆಡಿ ಆಗಿದೆ. ಕರಿಗಡುಬಿಗೆ ನೋಡ್ರಿ ಈ ತರ ಎಲ್ಲ ಉಂಡೆ ಮಾಡಿಬಿಟ್ಟು ಎಲೆ ಎಲ್ಲ ಉಡ್ತಾ ಇದ್ದಾರೆ. ಇವರು ಶಿಲ್ಪ ವಾರ್ಗಿತ್ತಿ, ಇವರು ದೊಡ್ಡವರು. ಅವರು ದೊಡ್ಡಣ್ಣ ಮನೆ ಶಿಲ್ಪದ್ದು. ಇವ್ರು ಭರತರಮ್ಮ ಹೇಳಿದ್ದೀನಲ್ಲ, ಶಿಲ್ಪ ತಮ್ಮನ್ನೇ ಮನೆಯವರದ್ದು. ನೋಡ್ರಿ ಇದೆಲ್ಲ ಕರಿಗಡುಬೆಲ್ಲ ಮಾಡ್ತಾ ಇದೀವಿ. ಎಲ್ಲರೂ ಎಲ್ಲ ಉಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹೇಳ್ರಿ ನೋಡ್ರಿ ಹಿಂಗೆ ಕರಿಗಡ್ಬು ಮಾಡೋದು. ಚೆನ್ನಾಗಿ ಅದನ್ಬೇಕು, ಯಾಕೆಂದ್ರೆ ಬಿಟ್ಕೋಬಾರ್ದಲ್ಲ. ನೋಡ್ರಿ ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ ಪಾತ್ರೆ ಒಳಗೆ. ಸ್ವಲ್ಪ ಹಿಟ್ಟಾಕಿ ನೋಡ್ತಾ ಇದ್ದಾರೆ. ರೆಡಿಯಾಗಿದೆ. ಫುಲ್ಲು ಕರಿಗಡುಬೆಲ್ಲ ರೆಡಿಯಾಗಿದೆ. ತುಂಬ ರೋಸ್ಟು ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ರಿ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ಲು ವಿಡಿಯೋ ನೋಡ್ರಿ.